ಎಲ್ರಿಗೂ ನಮಸ್ಕಾರ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸೋಕ್ಕೆ ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಎಲ್ಲರೂ ಸೈಟ್ ಪರ್ಚೇಸ್ ಮಾಡ್ತಿರ್ತಾರೆ, ಆದರೆ ಏನೇನೆಲ್ಲ ಡಾಕ್ಯುಮೆಂಟ್ ನೋಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ನಾನು ಹೇಳೋ ಈ 5 ಡಾಕ್ಯುಮೆಂಟ್ನ ಮಿಸ್ ಮಾಡದೆ ನೋಟ್ ಮಾಡಿ ಇಟ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನಂಬರ್ 1, ಟೈಟಲ್ ಡೀಡ್. ಈ ಟೈಟಲ್ ಡೀಡಲ್ಲಿ ಏನೆಲ್ಲ ಇರುತ್ತೆ ಅಂದರೆ, ಸೈಟ್ನ ಒರಿಜಿನಲ್ ಓನರ್ ನೇಮ್, ಆ ಜಮೀನು ಎಷ್ಟೆಲ್ಲ ಅಳತೆ ಹೊಂದಿರುತ್ತೆ, ಮತ್ತು ಹಳೆಯ ಓನರ್ ಯಾರು ಇತ್ತು ಅಂತಂದರೆ ಅವ್ರ ಹೆಸರು ಕೂಡ ಈ ಟೈಟಲ್ ಡೀಡಲ್ಲಿ ಇರುತ್ತೆ. ಇಷ್ಟನ್ನು ಈ ಟೈಟಲ್ ಡೀಡಲ್ಲಿ ನೋಡಿ ನೀವು ತಿಳ್ಕೊಬೋದು. ನಂಬರ್ 2, ಲಿಂಕ್ಡ್ ಡಾಕ್ಯುಮೆಂಟ್ಸ್. ಈ ಲಿಂಕ್ಡ್ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟ ಯಾವ್ಯಾವ ಹಳೆ ಪೇಪರ್ಸ್ ಇರುತ್ತೋ ಅದನ್ನೆಲ್ಲ ಸರಿಯಾಗಿ ಒಂದ್ಸತಿ ನೋಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಜಾಗ 15 ಅಥವಾ 30 ವರ್ಷದಿಂದ ಯಾರ್ಯಾರ ನೇಮಲ್ಲಿತ್ತು ಮತ್ತು ಯಾರ ನೇಮಿಂದ ಯಾರಿಗೆ ಟ್ರಾನ್ಸ್ಫರ್ ಆಗಿತ್ತು, ಇಷ್ಟನ್ನು ಈ ಡಾಕ್ಯುಮೆಂಟ್ ಅಲ್ಲಿ ನೋಡಿ ನೀವು ತಿಳ್ಕೊಬಹುದು. ಥರ್ಡ್ ಒನ್, EC. ಇದನ್ನ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತಾನೂ ಕರೀತಾರೆ. ಇದರಲ್ಲಿ ನೀವು ತಗೊಳ್ಳಕೊಟ್ಟಿರೋ ಪ್ರಾಪರ್ಟಿ ಮುಂಚೆ ಯಾರ್ಯಾರ ನೇಮಲ್ಲಿತ್ತೋ ಮತ್ತೆ ಇವಾಗ ಪ್ರೆಸೆಂಟ್ಲಿ ಯಾರ ನೇಮಲ್ಲಿದೆ, ಅಷ್ಟೇ ಅಲ್ಲದೆ ನಿಮ್ಮ ಮುಂಚೆ ಓನರ್ ಏನಾದರೂ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ರೆ ಅದು ಕೂಡ ಶೋ ಆಗುತ್ತೆ. ನಾನು ಹೇಳಿದ ಇಷ್ಟು ಇನ್ಫಾರ್ಮೇಷನ್ ನೀವು ಈಸಿಲಿ ನೋಡಿ ತಿಳ್ಕೊಬೋದು. ಫೋರ್ತ್ ಒನ್, ಕನ್ವರ್ಷನ್ ಸರ್ಟಿಫಿಕೇಟ್. ಮೊದಲು ಏನಾದರೂ ನೀವು ತಗೊಳ್ಳೋ ಜಾಗ ವ್ಯವಸಾಯ ಭೂಮಿ ಆಗಿದ್ರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಸೈಟ್ ತಗೊಂಡು ಮನೆ ಕಟ್ಟೋಕೆ ಆಗೋದೇ ಇಲ್ಲ. ಅದನ್ನ ನೀವು ಗೌರ್ಮೆಂಟ್ ಅಧಿಕಾರಿಗಳ ಮುಖಾಂತರ ಅರ್ಜಿನ ಸಲ್ಲಿಸಿ ಸೈಟ್ ಆಗಿ ಕನ್ವರ್ಟ್ ಮಾಡೋಕೆ ಪರ್ಮಿಷನ್ ತಗೋಬೇಕಾಗತ್ತೆ. ಆಗ ಮಾತ್ರ ನೀವಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಕ್ಕೆ ಸಾಧ್ಯ. ನೀವು ತಗೊಳ್ಳೋ ಜಾಗ ಕನ್ವರ್ಷನ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಈ ಕನ್ವರ್ಷನ್ ಸರ್ಟಿಫಿಕೇಟ್ ನೋಡಿ ನೀವು ತಿಳ್ಕೊಬಹುದು. ಫಿಫ್ತ್ ಒನ್, ಬಿಲ್ಡಿಂಗ್ ರೆಗ್ಯುಲರೈಸೇಷನ್ ಸ್ಕೀಮ್. ಇದನ್ನ FSI, ಫ್ಲೋರ್ ಸ್ಪೇಸ್ ಇಂಡೆಕ್ಸ್, ಅಥವಾ FAR, ಫ್ಲೋರ್ ಏರಿಯಾ ರೇಷಿಯೋ ಅಂತಾನೂ ಕರೀತಾರೆ. ನೀವು ಸೈಟ್ ತಗೊಂಡ್ರಿ ಅಂದ ತಕ್ಷಣ ನಿಮ್ಗೆ ಇಷ್ಟ ಬರೋ ಅಷ್ಟು ಫ್ಲೋರ್ಸ್ ನ ಕಟ್ಟೋ ಹಾಗಿಲ್ಲ. ಗೌರ್ಮೆಂಟ್ ಇಂಥ ಜಾಗದಲ್ಲಿ ಇಷ್ಟಿಷ್ಟೇ ಫ್ಲೋರ್ಸ್ ವರ್ಗು ಮನೆ ಕಟ್ಟಬೇಕು ಅಂತ ಹೇಳಿರ್ತಾರೆ. ಅಷ್ಟು ಫ್ಲೋರ್ಸ್ ವರ್ಗು ಮಾತ್ರ ನೀವು ಮನೆನ ಕಟ್ಟಬೇಕಾಗಿರುತ್ತೆ. ಇದನ್ನೇ ಬಿಲ್ಡಿಂಗ್ ರೆಗ್ಯುಲರೇಷನ್ ಸ್ಕೀಮ್ ಅಂತ ಕರೀತಾರೆ. ಈ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಹೆಚ್ಚು ಜನಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.